ಹಾಯ್, ಎಲ್ಲರಿಗೂ ನಮಸ್ಕಾರ. ಹೊಸದಾಗಿ ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಲಾಸ್ಟ್ ವಿಡಿಯೋದ ನಾನು ಬಸವಣ್ಣನವರ ವಚನಗಳು ಅದು ವಿವರಣೆ ಇಡ್ತಾ ಇದ್ದೆ. ದೇವ ಕೂಡಲ ಸಂಗಮ, ನಿನ್ನನ್ನು ಸ್ತುತಿಸಿದಷ್ಟು ನನಗೆ ಮತ್ತೆ ಈ ಜಗತ್ತಿನಲ್ಲಿ ಯಾರು ಶಾಶ್ವತರಲ್ಲ ಅಂತ ಬಸವಣ್ಣವರು ಹೇಳ್ತಾರೆ. ಹಬ್ಬಕ್ಕೆ ತಂದ ಕುರಿ ಹಸಿವ ಮರೆಯುವುದೇ, ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತು. ಕೊಂದರೆಂಬ ನರಿಯದೆ ಬೆಂದ ಹೊಡಲ ಒರೆವುತ್ತಲ್ಲದೆ, ಅಂದದೇ ಹುಟ್ಟಿತು ಅಂದದೇ ಹೊಂದಿತು, ಕೊಂದವರುಡಿವರೇ ಕೂಡಲ ಸಂಗಮ ದೇವ. ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಿಲ್ಲ, ಬಂದರೆ ಹೋಗುವುದು ನಿಶ್ಚಿತ. ಭಕ್ತ ಸದಾ ಕೂಡಲ ಸಂಗಮನ ಧ್ಯಾನದಲ್ಲಿರಬೇಕು. ಭಕ್ತನಿಗೆ ಭಕ್ತಿ ಇಲ್ಲದಿದ್ದರೆ ಆತನ ಬದುಕಿಗೂ ಅರ್ಥವಿಲ್ಲ, ಜೀವಕ್ಕೂ ಬೆಲೆ ಇಲ್ಲ. ಭಕ್ತನಾದವನು ಬವಿಯಾದರೆ ಬಾಳು ದೂರ ಅಂತ. ಬಸವಣ್ಣನವರಿಗೆ ಒಮ್ಮೆ ಬಲಿಗಾಗಿ ತಂದು ಕಟ್ಟಿಹಾಕಿದ ಕುರಿಯೊಂದು ತೋರಣದ ಚಿಗುರನ್ನು ತಿನ್ನುತ್ತಿದ್ದುದನ್ನು ಕಂಡುಬಂದಿತು. ಆ ದೃಶ್ಯವು ಅವರ ಮನಸ್ಸಿನಲ್ಲಿ ಆಳವಾದ ಪರಿಣಾಮವನ್ನುಂಟು ಮಾಡಿತು. ಸಾವು ಎಲ್ಲರಿಗೂ ಶತಸಿದ್ಧ, ಆದರೆ ಅದರ ಅರಿವಿಲ್ಲದೆ ಹೊಟ್ಟೆಗೋಸ್ಕರ ನಿರಂತರವಾಗಿ ಬಡಿದಾಡುತ್ತಿದ್ದಾರೆ. ಅವರಿಗೆ ಕುರಿಯ ವಿಷಯದಲ್ಲಿ ಮರುಕ ಕನಿಕರ ಎರಡೂ ಇದೆ. ಅದನ್ನು ಸಾಯಿಸಿ ತಿಂದವರು ಸಹ ಉಳಿಯುವುದಿಲ್ಲ. ಸಾವು ನಿಶ್ಚಿತ, ಸಾವು ಅನಿವಾರ್ಯ, ಆದರೆ ಸಾವಿಗೊಂದು ಅರ್ಥ ಬೇಕಲ್ಲವೇ? ಈ ಪ್ರಾಪಂಚಿಕ ಬದುಕೇ ಸಾವಿಗಿರುವ ಕೊಂಡಿ. ಹರಕೆಯ ಕುರಿ ತಿನ್ನಲು ತೋರಣ ಬೇಕಾಯಿತು. ತೋರಣಕ್ಕಾಗಿ ಹಸಿರೆಲೆಗಳನ್ನು ಮರದಿಂದ ಕೀಳಲಾಯಿತು. ಒಟ್ಟಾರೆ ಹರಕೆಯ ಕುರಿ ದೇವರ ಹೆಸರಿನಲ್ಲಿ ಮನುಷ್ಯನಿಗೆ ನೈವೇದ್ಯವಾಯಿತು. ವ್ಯಕ್ತಿ ಎಷ್ಟು ದಿನ ಬದುಕಿದ್ದ ಅನ್ನೋದಕ್ಕಿಂತ ಹೇಗೆ ಬದುಕಿದ್ದ ಎಂಬುದು ಮಹತ್ವವಾದುದು. ಆದುದರಿಂದ ಒಳ್ಳೆಯದಾಗಿ ಬದುಕಬೇಕು, ಒಳ್ಳೆಯದಕ್ಕಾಗಿ ಬದುಕಬೇಕು. ಆಗಲೇ ಹುಟ್ಟು ಸಾರ್ಥಕ, ಸಾವು ಸಾರ್ಥಕ, ಬದುಕು ಶಾಶ್ವತ. ಆಗ ಬದುಕು ಹರಕೆಯ ಕುರಿಯಂತಾಗುವುದಿಲ್ಲ. ವಿವರಣೆ: ನಿನ್ನ ಅನುಗ್ರಹ ಇರಲಿ ಸದಾ. ಜಗತ್ತಿನಲ್ಲಿ ನೀನೇ ಶಾಶ್ವತ ಕೂಡಲ ಸಂಗಮ ದೇವ. ನೀನೊಲಿದರೆ ಸಾಕು, ಒಣಗಿ ಹೋದ ಕಟ್ಟಿಗೆಯೂ ಚಿಗುರು ಬಿಡುವುದು. ಕೊಡ್ಡ ಹಸುವು ಹಾಲು ಕರೆಯಬಲ್ಲದು, ವಿಷ ಸೇವಿಸುವಾಗಲೇ ಅಮೃತವಾಗಿ ಬಿಡುವುದು. ನಿನ್ನ ಕೃಪೆಯೊಂದಿದ್ದರೆ ಸರ್ವ ಸಂಪತ್ತು ತಾನಾಗಿ ಎದುರಿಗೆ ಬಂದು ಬಿಡುವುದು. ಅಂತಹ ಮಹಾಶಕ್ತಿ ನಿನ್ನಲ್ಲಿದೆ. ನಿನ್ನ ಅನುಗ್ರಹ ಇರಲಿ ಸದಾ ನಿಮ್ಮೆಡೆಗೆ. ಈ ವಚನದ ವಿವರಣೆಯನ್ನು ಓದ್ತಾ ಹೋದರೆ ಒಂದು ವಿಷಯ ನಮಗೆ ಅರ್ಥ ಆಗುತ್ತೆ. ಯಾರಿಗೂ ನಾವು ಕೆಟ್ಟದ್ದು ಬಯಸೋಕೆ ಹೋಗ್ಬಾರ್ದು. ಬೇರೆಯವ್ರ ಬಗ್ಗೆ ಕೆಟ್ಟಾಗಿ ಮಾತಾಡೋಕೆ ಮುಂಚೆ 10 ಸಲ ಯೋಚನೆ ಮಾಡಬೇಕು. ಯಾರ ಬಗ್ಗೆನೂ ಕೇವಲವಾಗಲಿ ಕೆಟ್ಟದಾಗಿ ಮಾತಾಡಬಾರ್ದು. ಧನ್ಯವಾದಗಳು.